ಹಾಯ್ ಫ್ರೆಂಡ್ಸ್, ಮೊದಲೇ ಬಾರಿಗೆ ಇವತ್ತು ಕೂಡ ಹೋಳಿ ಹನುಮಂತ ಶುಭಾಶಯಗಳನ್ನು ಕೋರುತ್ತಾ ಒಂದು ವಿಶೇಷ ಹೇಳ್ತೀನಿ. ಜಗತ್ತಿನ ಪ್ರಮುಖ ರಾಷ್ಟ್ರ ಅಮೇರಿಕಾ, ಇರಾನು, ಇಸ್ರೇಲ್ ದೇಶಗಳು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದರೆ ನಮ್ಮ ದೇಶ ಅತ್ಯಂತ ಸಂತೋಷದಿಂದ ಹೋಳಿ ಹುಣ್ಣಿಮೆಯನ್ನು ಆಚರಿಸ್ತಾ ಇದೆ. ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ಇರುವ ವ್ಯತ್ಯಾಸವನ್ನು ಕಂಡು ಅತ್ಯಂತ ಖುಷಿಯಾಗಿ ನಾನು ಒಂದು ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಏನಂದರೆ, ಸ್ಮೃತಿ ಮಂದನಾ ಅವರು ODIನಲ್ಲಿ 780 ಅಂಕಗಳೊಂದಿಗೆ ಮೊದಲೇ ರ್ಯಾಂಕಿಂಗಲ್ಲಿರುವುದು ಸಂತಸದ ವಿಚಾರ. ಇಬ್ಬರು ನನ್ನ ಫೇವ್ರೆಟ್ ಆಟಗಾರ್ತಿ. ಸೆಕೆಂಡು ದಕ್ಷಿಣ ಆಫ್ರಿಕಾದ ನಾಯಕಿ ಉಲ್ವಾಟ್ ಅವರು 772 8 ಪಾಯಿಂಟಿಂದ 2ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ತಾ, ಹಾಗೂ T20ಯಲ್ಲಿ ಸ್ಮೃತಿ ಮಂದನಾ ಅವರು 2ನೇ ರ್ಯಾಂಕಲ್ಲಿ ಇದ್ದಾರಂತೆ. ಅದು ಒಂದು ಸಂತೋಷ ವಿಚಾರ ಹೇಳ್ತೀನಿ. ODI ಮೆನ್ಸ್ ಬಂದರೆ ಕಿಂಗ್ ಕೊಹ್ಲಿ ಅವರು 2nd ರ್ಯಾಂಕಲ್ಲಿದ್ದಾರೆ. ಮತ್ತು ಇವರು ಅಭಿಷೇಕ್ ಶರ್ಮಾ ಅವರು T20ಯಲ್ಲಿ ಮೊದಲೇ ರ್ಯಾಂಕಲ್ಲಿದ್ದಾರೆ. ನೋಡಿ, ಸ್ಮೃತಿ ಮಂದನಾ ಅವರು ODI T20 ಒಬ್ಬರೇ ಇದ್ದರೆ, ಇವರು ODI ಮೆನ್ನಲ್ಲಿ ವಿರಾಟ್ ಕೊಹ್ಲಿ ಬೇರೆ, ಅಭಿಷೇಕ್ ಶರ್ಮಾ ಅವರಿಬ್ಬರು ಸ್ಥಾನವನ್ನು ಒಬ್ಬರೇ ತುಂಬಿದ್ದಾರೆ. ಅಂದರೆ ಹೆಣ್ಮಕ್ಕಳೇ ಸ್ಟ್ರಾಂಗು ಗುರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ, ಇವತ್ತು ಮುಖ್ಯವಾಗಿ ಈಡನ್ ಗಾರ್ಡನ್ನಲ್ಲಿ ಕಲ್ಕತ್ತಾದ ರಾಜ್ಯದಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡ್ ಅವರ ಮಧ್ಯ ಮೊದಲೇ ಸೆಮಿಫೈನಲ್ ನಡೀತೈತಿ. ಇಲ್ಲಿವರೆಗೂ ನಾಕೌಟ್ ಹಂತದಲ್ಲಿ 3-3 ನ್ಯೂಜಿಲ್ಯಾಂಡ್ ಮೇಲುಗೈ ಸಾಧಿಸಿದರೆ, T20 ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾದವರು 5-0 ಮುಂದಿದ್ದಾರೆ. ಎಟ್ ಎನಿ ಕಂಡೀಷನ್ ಏನೇ ಆಗಲಿ, ಇವತ್ತು ಕೂಡ ಟಾಸ್ ಮುಖ್ಯ ಪಾತ್ರ ವಹಿಸುತ್ತೆ. ಇಲ್ಲಿವರೆಗೂ ಟಾಸ್ ಗೆದ್ದವರೇ ಬ್ಯಾಟಿಂಗ್ ತೊಗೊಂಡು ಗೆದ್ದಿರ್ತಾರೆ. ಇವತ್ತು ಡ್ಯೂ ಯಾವ ರೀತಿ ಪರಿಣಾಮ ಬರುತ್ತೆ, ಮಳೆ ಏನು ಬರುತ್ತಾ ಇಲ್ಲ ಅನ್ನೋದು ಮೇಲೆ ಕಂಡೀಷನ್ ಇರುತ್ತೆ. ನಾವಂತೂ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋದು ಬೇಡ. ನಮ್ಮದು ನಾಳೆ ಮ್ಯಾಚ್ ಇದೆ, ಇಂಗ್ಲೆಂಡ್ ವಿರುದ್ಧ. ಗೆಲ್ತೀವಿ, ಫೈನಲ್ ಗೆಲ್ತೀವಿ. ದಕ್ಷಿಣ ಆಫ್ರಿಕಾ ಇವತ್ತು ಗೆಲ್ತೈತೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.